ಇನ್ನು ಸ್ಯಾಂಡಲ್ವುಡ್ ನಟ ರಕ್ಷಿತ್ ಶೆಟ್ಟಿ ವಿರುದ್ಧ ದೂರು ದಾಖಲಾಗಿದೆ. ಅಂದು ಕಿರಿಕ್ ಪಾರ್ಟಿ, ಇಂದು ಬ್ಯಾಚುಲರ್ ಪಾರ್ಟಿಯ ಮೇಲೆ ಕೇಸ್ ದಾಖಲಾಗಿದೆ. ಕಾಪಿರೈಟ್ ಉಲ್ಲಂಘಿಸಿದ್ದಕ್ಕೆ ರಕ್ಷಿತ್ ಶೆಟ್ಟಿ ಮೇಲೆ ಕೇಸ್ ದಾಖಲಾಗಿರುವುದು. ಎರಡೂ ಸಿನಿಮಾದ 2 ಹಾಡನ್ನೇ ಕದ್ದಿದ್ದಾರೆ ಅಂತ ದೂರು. ಎರಡೂ ಸಿನಿಮಾದಲ್ಲಿ 2 ಹಾಡು ಕದ್ದಿದ್ದಾರೆ. ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ನಟ ರಕ್ಷಿತ್ ಶೆಟ್ಟಿ ನಿರ್ಮಾಣದ ಸಿನಿಮಾ ಬ್ಯಾಚುಲರ್ ಪಾರ್ಟಿ. ಈ ಬ್ಯಾಚುಲರ್ ಪಾರ್ಟಿಯಲ್ಲಿ ಹಾಡು ಕದ್ದಿದ್ದಾರೆ ಅನ್ನೋ ಆರೋಪ. ಈ ಹಿಂದೆ ಕಿರಿಕ್ ಪಾರ್ಟಿ ಸಿನಿಮಾಗೆ ಇದೇ ತರಹದ ಆರೋಪ ಬಂದಿತ್ತು, ಹಾಡು ಕದ್ದಿದ್ದಾರೆ ಅಂತ. ಈಗ ಬ್ಯಾಚುಲರ್ ಪಾರ್ಟಿ ಸ್ಯಾಂಡಲ್ವುಡ್ನ ನಟ ರಕ್ಷಿತ್ ಶೆಟ್ಟಿ ವಿರುದ್ಧ ಈಗ ದೂರು ದಾಖಲಾಗಿದೆ. ಯಶವಂತಪುರ ಠಾಣೆಯಲ್ಲಿ ದೂರು ದಾಖಲಾಗಿರೋದು. ಕಾಪಿ ರೈಟ್ ಉಲ್ಲಂಘನೆ ಆಗಿದೆ ಅಂತ ಆರೋಪ ಮಾಡಿದ್ದಾರೆ. ಕೇಸ್ ಕೂಡ ದಾಖಲಾಗಿದೆ. ಯಾವ ಹಾಡು ಅಂತ, ಬ್ಯಾಚುಲರ್ ಪಾರ್ಟಿಯಲ್ಲಿ ಯಾವ ಹಾಡು? ದಿಗಂತ್ ಹಾಗೂ ಯೋಗೇಶ್ ನಟಿಸಿರುವಂಥ ಸಿನಿಮಾ ಇದು ಬ್ಯಾಚುಲರ್ ಪಾರ್ಟಿ. ಬಟ್ ಆ ಬ್ಯಾಚುಲರ್ ಪಾರ್ಟಿಯಲ್ಲಿ ಒಂದು ಹಾಡನ್ನು ಕದ್ದಿದ್ದಾರೆ ಅನ್ನೋ ಆರೋಪ. ದಿಗಂತ್ ಯೋಗೇಶ್ ನಟನೆಯ ಚಿತ್ರ ಇದು ಬ್ಯಾಚುಲರ್ ಪಾರ್ಟಿ. ರಕ್ಷಿತ್ ಶೆಟ್ಟಿ ಅವರ ಒಡೆತನದ ಪರಂವಾ ಸ್ಟುಡಿಯೋ ಮೇಲೆ ಕೇಸ್ ದಾಖಲಾಗಿದೆ. ಗಾಳಿ ಮಾತು ನ್ಯಾಯ ಎಲ್ಲಿದೆ ಅನ್ನೋ ಹಾಡನ್ನು, ಗಾಳಿ ಮಾತು ನ್ಯಾಯ ಎಲ್ಲಿದೆ, ಈ ಹಾಡನ್ನು ಕದ್ದಿದ್ದಾರೆ ಅನ್ನೋ ಆರೋಪ OTTಯಲ್ಲಿ ಬ್ಯಾಚುಲರ್ ಪಾರ್ಟಿ ಚಿತ್ರ ನೋಡುವಾಗ ಬೆಳಕಿಗೆ ಬಂದಿದೆ. ಕಾಪಿರೈಟ್ಸ್ ಮಾಲೀಕತ್ವ ಪಡೆದಿದ್ದವರು ಈಗ ದೂರು ದಾಖಲು ಮಾಡಿದ್ದಾರೆ. ನ್ಯಾಯ ಎಲ್ಲಿದೆ, ಒಮ್ಮೆ ನಿನ್ನನ್ನೂ ಕಣ್ತುಂಬ ನೋಡುವ ಆಸೆ ಅನ್ನೋ ಹಾಡಿದೆಯಂತಲ್ಲ ಅದರಲ್ಲಿ, ಆ ಹಾಡು. 2 ಹಾಡುಗಳನ್ನು ಚಿತ್ರದಲ್ಲಿರುವಂಥವರು ಕದ್ದಿದ್ದಾರೆ ಅನ್ನೋ ಆರೋಪ. ಈ ಹಿಂದೆ ನವೀನ್ ಕುಮಾರ್ ಜೊತೆ ಮಾತುಕತೆ ನಡೆದಿತ್ತು. ಹಾಡುಗಳ ಕಾಪಿರೈಟ್ ಪಡೆದು ಮಾರಾಟ ಮಾಡುವಂಥ ನವೀನ್ ಕಾಪಿರೈಟ್ ಅನ್ನು ಪಡ್ಕೊಂಡು ಮಾರಾಟ ಮಾಡೋದು, ಇದೇ ಬಿಸ್ನೆಸ್. ನವೀನ್ ಜೊತೆ ಹಾಡಿಗೆ ಸಂಬಂಧಿಸಿದ ಮಾತುಕತೆ ಆಗಿತ್ತು. ಆದರೆ ಕೆಲವು ಕಾರಣಕ್ಕೆ ಈ ಡೀಲ್ ಮುರಿದು ಬಿದ್ದಿತ್ತು. ಆದರೂ ಕೂಡ 2 ಹಾಡನ್ನು ಮಾಲೀಕರ ಅನುಮತಿ ಇಲ್ಲದೆ ಬಳಸ್ಕೊಂಡಿದ್ದಾರೆ. ಚಿತ್ರದಲ್ಲಿ 2 ಹಾಡು ಬಳಕೆ ಆಗಿದೆ ಅಂತ ನವೀನ್ ವಿರುದ್ಧ ದೂರು. ಈಗ ನವೀನ್ ಅನ್ನೋನಿದನಲ್ಲ, ಆತ ಈ ಹಾಡುಗಳನ್ನು ಪರ್ಚೇಸ್ ಮಾಡಿ, ಕಾಪಿರೈಟ್ಸನ್ನು ಪರ್ಚೇಸ್ ಮಾಡಿ ಬೇರೆಯವ್ರಿಗೆ ಮಾಡ್ತಾರೆ. ಅದೇ ಕೆಲಸ ಮಾಡ್ತಾ ಇರೋದು. ಓಕೆ, ಅವ್ರ ಹತ್ರ ಇವರು ಮಾತಾಡಿದ್ರಂತೆ ಈ ಹಾಡಿನ ಕುರಿತಂತೆ. ಆದರೆ ಆಮೇಲೆ ಇದೆಲ್ಲ ಮುರಿದು ಬಿದ್ದಿದೆ, ಬಿಸ್ನೆಸ್ ಆಗಲಿಲ್ಲ. ಆದರೂ ಕೂಡ ಹಾಡನ್ನು ಬಳಕೆ ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪ. ಅಭಿಷೇಕ್ ಇದ್ರ ಬಗ್ಗೆ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ಅಭಿಷೇಕ್, ಭಾಳಷ್ಟು ಕ್ಲಿಷ್ಟ ಇದೆ ಇದು. ಒಂದು ರೀತಿ ಯಾರೋ ಒಬ್ಬರು ಕಾಪಿರೈಟ್ಸನ್ನು ಸೇಲ್ ಮಾಡ್ತಾರೆ, ಇನ್ನೊಬ್ಬರು ತಗೊಳ್ತಾರೆ. ಆ ಬಿಸ್ನೆಸ್ ಆಗದೆ ಹೋದರೆ ಇವ್ರ ಪಾಡಿಗೆ ಇವರು ಬಳಸ್ಕೊಳ್ತಾರೆ. ಈ ಸಿನಿಮಾದಲ್ಲಿ ಏನಾಗಿದ್ದು ಅಂತ, ಏನಿದು ಆರೋಪ? ನವೀನ್ ಕುಮಾರ್ ಅನ್ನುವಂತಹ ವ್ಯಕ್ತಿ ಏನಿದ್ದಾನೆ ಆತ ಈ ರೀತಿಯಾಗಿ ಇಂತಹ ಒಂದು ಹಾಡುಗಳನ್ನು ಖರೀದಿ ಮಾಡಿ ನಂತರ ಅದನ್ನ ಬೇರೆಯವರಿಗೆ ಒಂದು ಸೇಲ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಇದೇ ವರ್ಷ ಈ ಬ್ಯಾಚುಲರ್ ಪಾರ್ಟಿ ಸಿನಿಮಾ ಚಿತ್ರೀಕರಣಕ್ಕಿಂತ ಮುಂಚೆ ನವೀನ್ ಕುಮಾರ್ ಜೊತೆ ಒಂದಷ್ಟು ಡೀಲ್ಗಳನ್ನು ಮಾತಾಡ್ತಾರೆ. ಇಷ್ಟಿಷ್ಟು ಅಮೌಂಟ್ಗೆ ಈ ಒಂದು ಹಾಡನ್ನು ಕೊಡಿ, ನಾವು ಚಿತ್ರದಲ್ಲಿ ಬಳಕೆ ಮಾಡ್ತೀವಿ ಅಂತ ಹೇಳಿ ನಿರ್ಮಾಪಕರಾದಂತಹ ರಕ್ಷಿತ್ ಶೆಟ್ಟಿ ಏನಿದ್ದಾರೆ ಅವರು ಕೂಡ ಒಂದಷ್ಟು ಮಾತುಕತೆಗಳನ್ನು ಕೂಡ ನಡೆತಿತ್ತು. ಆದರೆ ಅದ್ಯಾವುದು ಕೂಡ ಸೆಟ್ ಆಗಿಲ್ಲ. ಅಂದ್ರೆ ಅವರ ಅಮೌಂಟ್ ಬಗ್ಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿತ್ತು, ಹೀಗಾಗಿ ಸೆಟ್ ಆಗಲಿಲ್ಲ, ಅಲ್ಲಿಗೆ ಮುಗ್ದಿತ್ತು. ಆದರೆ ಆ ಹಾಡನ್ನ ಅವರ ಅನುಮತಿ ಇಲ್ಲದೆ ತನ್ನ ಚಿತ್ರದ ಒಂದು ಸೀನ್ಗಳಿಗಾಗಿರಬಹುದು ಮತ್ತೆ ಹಾಡುಗಳಿಗಾಗಿರಬಹುದು ಆ ಬಳಕೆಯನ್ನ ಮಾಡಿರುವಂಥದ್ದು. ಅಂದ್ರೆ ನ್ಯಾಯ ಎಲ್ಲಿದೆ ಅನ್ನುವಂತಹ ಟೈಟ್ಲ್ ಕಾರ್ಡ್ ಹಾಡು ಮತ್ತು ಗಾಳಿ ಮಾತು ಅನ್ನುವಂತಹ ಪಿಕ್ಚರ್ ಏನಿದೆ ಅದರ ಒಂದು ಹಾಡು, 2 ಹಾಡನ್ನ ಅವರ ಅನುಮತಿ ಇಲ್ಲದೆ ಇವರು ಬಳಕೆಯನ್ನ ಮಾಡಿದ್ದಾರೆ ಅನ್ನುವಂತಹ ಒಂದು ಆರೋಪ ಆಗಿರುವಂಥದ್ದು. ಹೀಗಾಗಿ ಸದ್ಯ ಕಾಪಿರೈಟ್ ಆಕ್ಟ್ ನಡಿ ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ನವೀನ್ ಕುಮಾರ್ ಅವರು ರಕ್ಷಿತ್ ಶೆಟ್ಟಿ ಅವರ ಮೇಲೆ ಒಂದು ದೂರನ್ನು ಕೂಡ ಕೊಟ್ಟಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈ ಒಂದು ಕಾಪಿರೈಟ್ ಆಕ್ಟ್ ನಡಿ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ತಾರೆ. ಅಂದ್ರೆ ಈ ಹಿಂದೆ ಕಿರಿಕ್ ಪಾರ್ಟಿ ಚಿತ್ರದಲ್ಲಿ ಕೂಡ ಹಂಸಲೇಖ ಅವರು ಒಂದು ಹಾಡನ್ನ ಕತ್ತಿದ್ದಾರೆ ಅನ್ನುವಂತಹ ಒಂದು ಕಾರಣದಿಂದಾಗಿ ಲಹರಿ ವೇಲು ಅವರು ಕೂಡ ಒಂದು ದೂರನ್ನ ಕೂಡ ಕೊಟ್ಟಿದ್ರು. ಈ ಒಂದು ಸಾಂಗ್ನ ಟ್ಯೂನ್ ಏನಿದೆ, ಈ ಟ್ಯೂನ್ ನನಗೆ ಹಕ್ಕು ಇರುವಂತದ್ದು, ಇದನ್ನ ಎಲ್ಲೇ ಪ್ರಸಾರ ಮಾಡಿದ್ರು ನನ್ನನ್ನ ಕೇಳಬೇಕು ಅನ್ನುವಂತಹ ಒಂದು ಇದನ್ನ ಇತ್ತು. ಆದ್ರೆ ಈಗ 2 ಸಾಂಗ್ ಅನ್ನ ಕದ್ದಿರುವುದು ಬೆಳಕಿಗೆ ಬಂದಿದೆ. ಈ ಸಂಬಂಧವಾಗಿ ದೂರು ಕೂಡ ದಾಖಲಾಗಿದೆ. ವಾಸುದೇವ್. ಓಕೆ, ಥ್ಯಾಂಕ್ ಯು ಅಭಿಷೇಕ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.